ಚಳಿ ಚಳಿಯಾದ ಜನವರಿ ಬೆಳಗ್ಗೆ ಸೂರ್ಯ ನಿಧಾನವಾಗಿ ಮೇಲಕ್ಕೆ ಬರುತ್ತಿದ್ದನು. ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ 3 ಜನ ಮಕ್ಕಳು, ಚಿನ್ನು, ಮುತ್ತು, ರವಿ. ಅವರು ಕೈಯಲ್ಲಿ ತಿರಂಗವನ್ನು ಹಿಡಿದು ಶಾಲೆಯ ಕಡೆ ಓಡುತ್ತಿದ್ದರು. ಚಿನ್ನು ಕೇಳ್ತಾಳೆ, ಅಜ್ಜ, ಇವತ್ತು ಯಾಕೆ ಇಷ್ಟು ಸಂಭ್ರಮ? ಅಜ್ಜ ನಗುತ್ತಾ ಹೇಳ್ತಾರೆ, ಮಕ್ಕಳೇ, ಇವತ್ತು ನಮ್ಮ ದೇಶದ ಆತ್ಮ ಹುಟ್ಟಿದ ದಿನ. ಇವತ್ತು ಭಾರತ ತನ್ನದೇ ನಿಯಮಗಳೊಂದಿಗೆ ನಿಂತ ದಿನ. ಅದಕ್ಕೆ ಈ ದಿನವನ್ನು ಗಣರಾಜ್ಯೋತ್ಸವ ಅಂತ ಕರೀತಾರೆ. ಮಕ್ಕಳೇ, ನಮ್ಮ ಭಾರತ ಅಂದರೆ ಸಾವಿರಾರು ವರ್ಷಗಳ ಇತಿಹಾಸ. ಋಷಿಮುನಿಗಳು, ವೇದಗಳು, ಸಂಸ್ಕೃತಿಗಳಿಂದ ನಮ್ಮ ದೇಶ ಕೂಡಿತ್ತು. ಒಂದು ಕಾಲದಲ್ಲಿ ನಮ್ಮ ದೇಶ ವಿದೇಶಿಯರ ಆಳ್ವಿಕೆಗೆ ಒಳಪಟ್ಟಿತ್ತು. ಮುತ್ತು ಕೇಳ್ತಾನೆ, ನಮ್ಮ ದೇಶ ನಮ್ಮದಲ್ವಾ ಹಾಗಾದರೆ? ಮಕ್ಕಳೇ, ನಮ್ಮ ದೇಶ ಮರಳಿ ಪಡೆಯಲು ಲಕ್ಷಾಂತರ ಜನ ತ್ಯಾಗ ಮಾಡಿದರು. ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಅಂತವರು ಜೈಲು, ಹಸಿವು, ಬಲಿದಾನಗಳ ಫಲವಾಗಿ 1947 ಆಗಸ್ಟ್ 15ರಂದು ಭಾರತ ದೇಶವು ಸ್ವತಂತ್ರವಾಯಿತು. ರವಿ ಕೇಳ್ತಾನೆ, ಅಜ್ಜ, ಸ್ವಾತಂತ್ರ್ಯ ಸಿಕ್ಕಿತು ಅಂದರೆ ಸಾಕಾ? ಅಜ್ಜ, ಇಲ್ಲ ಮಗನೇ, 1947 ಆಗಸ್ಟ್ 15 ಭಾರತ ಸ್ವಾತಂತ್ರ್ಯವಾಯಿತು. ಆದರೆ ದೇಶವನ್ನು ಹೇಗೆ ಆಡಳಿತ ಮಾಡಬೇಕು ಅನ್ನುವುದಕ್ಕೆ ಒಂದು ದೊಡ್ಡ ಪುಸ್ತಕವನ್ನು ರಚಿಸಬೇಕಾಯಿತು. ಮುತ್ತು ಕೇಳಿದ, ಯಾವ ಪುಸ್ತಕ ಅಜ್ಜ ಅದು? ಅದಕ್ಕೆ ಅಜ್ಜ, ಅದು ನಮ್ಮ ಸಂವಿಧಾನ. ಸಂವಿಧಾನದಲ್ಲಿ ಎಲ್ಲರೂ ಸಮಾನರು, ಎಲ್ಲರಿಗೂ ಶಿಕ್ಷಣದ ಹಕ್ಕು, ಎಲ್ಲರಿಗೂ ಮಾತಿನ ಹಕ್ಕು, ಎಲ್ಲ ಜನರಿಗೂ ಸ್ವಾತಂತ್ರ್ಯ, ನ್ಯಾಯ ಮತ್ತು ಭದ್ರತೆಯ ಬಗ್ಗೆ, ದೇಶವನ್ನು ಹೇಗೆ ಆಡಳಿತ ಮಾಡಬೇಕೆನ್ನುವುದರ ಬಗ್ಗೆ ಪುಸ್ತಕವನ್ನು ರಚಿಸಲಾಗಿದೆ. ರವಿ ಕೇಳಿದ, ಇದನ್ನ ಯಾರು ಬರೆದ್ರು ಹಾಗಾದರೆ ಅಂತ. ಅದಕ್ಕೆ ಅಜ್ಜ, ಡಾಕ್ಟರ್ ಅಂಬೇಡ್ಕರ್ ಮತ್ತು ಅವರ ತಂಡ ಸೇರಿ ರಚನೆ ಮಾಡಿದರು. ಚಿನ್ನು ಕೇಳಿದಳು, ಆಗಸ್ಟ್ 15ನೇ ದಿನವೇ ಸಂವಿಧಾನವನ್ನು ಮಾಡಬಹುದಲ್ಲ ಅಂತ. ಅದಕ್ಕೆ ಅಜ್ಜ, ಜನವರಿ 26ಕ್ಕೆ ಒಂದು ವಿಶೇಷತೆ ಇದೆ. 1930 ಜನವರಿ 26ರಂದು ಭಾರತ ಪೂರ್ಣ ಸ್ವರಾಜ್ಯವನ್ನು ಪಡೆಯಬೇಕೆಂದು ಪ್ರತಿಜ್ಞೆ ಮಾಡಿದರು. ಅದಕ್ಕಾಗಿ 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂದಿತು. ಅದೇ ದಿನದಿಂದ ಭಾರತ ಒಂದು ಗಣರಾಜ್ಯ ಆಯಿತು. ಮುತ್ತು ಕೇಳಿದ, ಗಣರಾಜ್ಯ ಅಂದ್ರೇನು ಅಜ್ಜ? ಅಜ್ಜ ಸರಳವಾಗಿ ಹೇಳಬೇಕಂದ್ರೆ, ಮಕ್ಕಳೇ, ರಾಜನಿಲ್ಲ, ರಾಣಿ ಇಲ್ಲ, ಜನರೇ ಆಡಳಿತಗಾರರು. ನಾವು ಮತ ಹಾಕಿ ನಮ್ಮ ನಾಯಕನನ್ನು ಆರಿಸುತ್ತೇವೆ. ಅದೇ ಗಣರಾಜ್ಯ. ನೋಡಿ, ದೆಹಲಿಯಲ್ಲಿ ರಾಷ್ಟ್ರಪತಿ ಧ್ವಜಾರೋಹಣ ಮಾಡುತ್ತಾರೆ, ಸೈನಿಕರು ಪೆರೇಡ್ಗಳನ್ನು ಮಾಡುತ್ತಾರೆ, ರಾಜ್ಯಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಖುಷಿ ಖುಷಿಯಾಗಿ ಆಚರಿಸಿ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಾರೆ. ರವಿಯು ಅಜ್ಜನ ಹತ್ರ ಕೇಳಿದ, ನಾವು ಒಳ್ಳೆಯ ನಾಗರಿಕರ ಆಗುತ್ತೇವಾ ಅಜ್ಜ ಅಂತ ಹೇಳಿ. ಅದಕ್ಕೆ ಅಜ್ಜ, ಮಕ್ಕಳೇ, ಓದು, ಶಿಸ್ತು, ಸ್ವಚ್ಛತೆ, ಸಹೋದರತ್ವ ನೀವೇ ಭಾರತದ ಭವಿಷ್ಯ ಅಂದರು. ಹಾಗೆ ನೀವು ಒಳ್ಳೆಯ ನಾಗರಿಕರಾದರೆ ಭಾರತವು ಇನ್ನಷ್ಟು ಮಹಾನ್ ಆಗುತ್ತದೆ ಎಂದು ಹೇಳುವಾಗ ಶಾಲೆಯಲ್ಲಿ ಧ್ವಜಾರೋಹಣ ಶುರುವಾಯಿತು. ಎಲ್ಲರೂ ಎದ್ದು ನಿಂತು ಜನಗಣಮನ ಹಾಡಿದರು. ಅಜ್ಜ, ಮಕ್ಕಳೇ, ಮನಸ್ಸಿನಲ್ಲಿ ಒಂದು ಮಾತು. ನಾವು ಭಾರತದ ಮಕ್ಕಳು. ನಮ್ಮ ದೇಶ ನಮ್ಮ ಹೆಮ್ಮೆ. ಗಣರಾಜ್ಯೋತ್ಸವ ನಮ್ಮ ಶಕ್ತಿ. ಹಾಗೆ ಗಣರಾಜ್ಯೋತ್ಸವ ಕೇವಲ ರಜೆಯಲ್ಲ. ದೇಶವನ್ನು ಪ್ರೀತಿಸಬೇಕು, ನಿಯಮವನ್ನು ಪಾಲಿಸಬೇಕು, ಸ್ವಚ್ಛತೆ ಕಾಪಾಡಬೇಕು, ಎಲ್ಲರನ್ನೂ ಗೌರವಿಸಬೇಕು ಅಂತ ಹೇಳಿ ಎಲ್ಲರ ಮಕ್ಕಳಿಗೂ ಹೇಳಿದರು. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು.
ಈ ರೀತಿ ಕಥೆಗಳು ನಿಮಗೆ ಇನ್ನೂ ಹೆಚ್ಚು ನೋಡಬೇಕೆಂದಿಸಿದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ,